ನಮಸ್ಕಾರ ಎಲ್ಲರಿಗೂ. ಹಂಪಿಯ ಅತ್ಯಂತ ಅದ್ಭುತವಾದ ವಿಶೇಷವಾದ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಚೊಕ್ಕದಹನ ಅಂತ. ಇದು ಕಾರ್ತೀಕ ಶುದ್ಧ ಹುಣ್ಣಿಮೆ ದಿನ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತೆ. ಚೊಕ್ಕಾಸುರ ಅನ್ನೋ ಒಬ್ಬ ರಾಕ್ಷಸ. ಆ ರಾಕ್ಷಸನನ್ನು ಶಿವ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ ದಿನವಾದ್ದರಿಂದ ಗೌರಿ ಹುಣ್ಣಿಮೆ, ಕಾರ್ತೀಕ ಶುದ್ಧ ಹುಣ್ಣಿಮೆ ದಿನ ಈ ಕಾರ್ಯಕ್ರಮ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತೆ. ಆ ಚೊಕ್ಕಾಸುರನ ಪ್ರತಿರೂಪವಾಗಿ ಒಂದು ಕಬ್ಬಿಣದ ಕಂಬಕ್ಕೆ ಒಂದು ಬಟ್ಟೆಯ ಮೇಲೆ ಆ ಚೊಕ್ಕಾಸುರನ ಪ್ರತಿಮೆಯನ್ನು ಚಿತ್ರವನ್ನು ಬಿಡಿಸ್ಬಿಟ್ಟು ಅದನ್ನು ಶಿವನಿಗೆ ಮಂಗಳಾರತಿ ಮಾಡಿ, ಆ ಮಂಗಳಾರತಿ ಮಾಡಿದ ಆರತಿಯಿಂದ ಆ ಬಟ್ಟೆಗೆ ಅದನ್ನು ಸುಡುತ್ತಾರೆ. ಇದು ಸುಡೋ ತನಕ ದೇವರು ಮುಖ್ಯ ರಸ್ತೆ ಏನಿದೆ ಅಲ್ಲಿಂದ ಉತ್ಸವ ವಿಗ್ರಹವನ್ನು ಅರ್ಚಕರು ತಗೊಂಡು ಹೋಗಿ ಅಲ್ಲಿ ರಥಗಳನ್ನು ನಿಲ್ಲಿಸ್ತಕ್ಕಂತಹ ಒಂದು ಜಾಗ ಇದೆ. ಆ ಜಾಗದಲ್ಲಿ ಅದನ್ನು ನಿಂದಿರಿಸ್ಬಿಟ್ಟು ಅಲ್ಲಿ ಮತ್ತೊಂದು ಮಂಗಳಾರತಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಅದನ್ನು ವಾಪಸ್ ತಗೊಂಡು ಬರ್ತಾರೆ. ಅದು ತಗೊಂಡು ಬರೋದ್ರೊಳಗೆ ಈ ವಸ್ತ್ರ ಅಂದರೆ ಚೊಕ್ಕಾಸುರ ಅನ್ನೋದೇನಿದೆ ಸಂಪೂರ್ಣವಾಗಿ ಸುಟ್ಟಿರುತ್ತೆ. ಆ ಸುಟ್ಟಿರ್ತಕ್ಕಂತಹ ಆ ಉಳಿದಿರ್ತಕ್ಕಂತಹ ವಿಭೂತಿಯನ್ನು ದೇವರಿಗೆ ರಕ್ಷೆ ಅಂದರೆ ದೇವರಿಗಾಗಿರ್ತಕ್ಕಂತಹ ದೃಷ್ಟಿಯನ್ನು ಚಿಕ್ಕ ಮಕ್ಕಳು ಅಥವಾ ಮದುಮಕ್ಕಳಿಗೆ ಎಲ್ಲರ ಕಣ್ಣು ದೃಷ್ಟಿ ತಾಗಿರುತ್ತೆ, ಅದೆಲ್ಲ ಹೋಗಲಿ ಅಂಥೇಳಿ ಯಾವ ರೀತಿ ದೃಷ್ಟಿ ತೆಗೆದು ಸುಡ್ತಾರೋ ಆ ರೀತಿ ಈ ದೃಷ್ಟಿಯನ್ನು ತೆಗೆದುಬಿಟ್ಟು ಇದನ್ನು ದೇವರಿಗೆ ಆಚರಣೆ ಮಾಡಿದರೆ ಹಂಪಿಯಲ್ಲಿ ವಿಶೇಷವಾಗಿ ಅದಾಗಿಂದ 3 ಕಾರ್ಯಕ್ರಮಗಳು ವರ್ಷದಲ್ಲೇ ಬಂದಂತಹ ಮೊದಲನೇದು ಗುರಿ, ಅದನ್ನು ಧಾರಣೆ ಮಾಡಬೇಕು. ಗುರಿ ಅಂದರೆ ಈ ಚೊಕ್ಕದಹನ ಗುರಿ ಅನ್ನೋ ಒಂದು ಕಾರ್ಯಕ್ರಮ. ಈಗ ಇದಾಗಿ ಕರೆಕ್ಟ್ 1 ತಿಂಗಳಿಗೆ ಅಂದರೆ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಬಿದಿಗೆ ದಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿರೂಪಾಕ್ಷೇಶ್ವರನಿಗೂ ಮತ್ತು ಗಿರಿಜೆಗೂ ಅಂದರೆ ಅಮ್ಮನವರಿಗೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯುತ್ತೆ. ಅದು ಸಿರಿ ಅನ್ನೋ ಹೆಸರಿನಲ್ಲಿ ಮಾಡ್ತಾರೆ. ಇನ್ನು ಕೊನೆಯದಾಗಿ ಚೈತ್ರ ಶುದ್ಧ ಹುಣ್ಣಿಮೆ ದಿನ ಪಂಪಾವತಿಗೂ ಮತ್ತು ಅಮ್ಮನವರಿಗೂ ಅಂದರೆ ಪಾರ್ವತಿ ದೇವಿ ಅಮ್ಮನವರಿಗೂ ವಿವಾಹ ಕಾರ್ಯಕ್ರಮ ಮಾಡಿಂದೆ ರಥೋತ್ಸವ ನಡೆಯುತ್ತೆ. ಅದು ಸಂಪತ್ತು, ಉರಿ ಸಿರಿ ಸಂಪತ್ತು. ನೀವಿಲ್ಲಿ ಗಮನಿಸಬಹುದು, ಅರ್ಚಕರು ಆ ಸುಟ್ಟು ಬಿದ್ದಿರತಕ್ಕಂತಹ ರಕ್ಷೆಯನ್ನು ತಗೊಂಡು ಒಂದು ಮಾವಿನ ಎಲೆಯಲ್ಲಿ ತೊಗೊಂಡ್ಬಿಟ್ಟು ಅದನ್ನು ವಿರೂಪಾಕ್ಷೇಶ್ವರ ಸ್ವಾಮಿಗೆ ಹಚ್ತಾರೆ. ಅದಾಗಿಂದೆ ಅಲ್ಲಿ ಬಂದಂತಹ ಎಲ್ಲ ಭಕ್ತರಿಗೂ ಅದನ್ನು ಕೊಡಲಾಗುತ್ತೆ. ಅದನ್ನು ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಅದನ್ನು ಹಚ್ಚೋದ್ರಿಂದ ಅವ್ರಿಗಾಗಿರ್ತಕ್ಕಂತಹ ಏನೇ ದೃಷ್ಟಿ, ಕೆಟ್ಟ ದೋಷಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಹಂಪಿಲಿಂತಹ ಹಲವು ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಕೂತ್ಕೊಂಡಲ್ಲೇ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ವಿಶೇಷವಾಗಿ ನನ್ನ ಚಾನಲ್ ಯಾರ್ಯಾರಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನೋಡಿ, ಬಂದಂತಹ ಭಕ್ತರೆಲ್ಲ ಅದನ್ನು ಧಾರಣೆ ಮಾಡ್ತಾ ಇದ್ದಾರೆ. ಒಂದು ಬಾಳೆಯಲ್ಲೆಲ್ಲೋ ಮಾವಿನಲ್ಲೆಲ್ಲೋ ಅದನ್ನು ಸಂಗ್ರಹ ಮಾಡಿಕೊಂಡು ಹೋಗಿ ಎಲ್ಲ ಮನೆಯ ಸದಸ್ಯರಿಗೂ ಅದನ್ನು ಹಚ್ತಾರೆ. ಧನ್ಯವಾದ. ಜೈ ವಿರೂಪಾಕ್ಷ.